ಹಲೋ ವಿವೋಸ್, ವೆಲ್ಕಮ್ ಟು ಶ್ರೀ ವಾಕ್ಸ್ ಯೂಟ್ಯೂಬ್ ಚಾನಲ್. ಶ್ರೀ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಮೊದಲನೇದಾಗಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡು ಒಣಗಿಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಒಣಗಿಸ್ತಾ ಇದ್ದರೆ ಏನಾಗುತ್ತೆ, ಒರೆಸ್ಕೊಳ್ತಾ ಇದ್ದರೆ ಲೋಳೆ ಲೋಳೆ ಆಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ. ಆದ್ದರಿಂದ ಬೆಂಡೆಕಾಯನ್ನು ಈಗ ತೋರಿಸ್ತಿರೋ ಥರ ಪ್ರತಿ ಬೆಂಡೆಕಾಯಿನೂ 4 ತುಂಡುಗಳನ್ನಾಗಿ ಮಾಡ್ಕೋಬೇಕು. ಈಗ ಬೆಂಡೆಕಾಯಿನೆಲ್ಲ ಹೆಚ್ಕೊಂಡಿದ್ದಾಯಿತು. ನಂತರ ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ, ಖಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಅರಿಶಿಣದ ಪುಡಿ 1/4 ಟೀ ಸ್ಪೂನಷ್ಟು. ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ. ಅಜ್ವಾನ ಒಳ್ಳೆ ಫ್ಲೇವರ್ಸ್ ಕೊಡುತ್ತೆ. ಆಮೇಲೆ ಗರಂ ಮಸಾಲ ಇದ್ದರೆ ಹಾಕ್ಕೋಬೋದು, ಆಪ್ಷನಲ್. ಇಲ್ಲಾಂದರೆ ಹಾಗೇನೂ ಚೆನ್ನಾಗೇ ಇರುತ್ತೆ. ಈಗ ನಂತರದಲ್ಲಿ 1-2 ಟೀ ಸ್ಪೂನಷ್ಟು ಕಡಲೆ ಪುಡಿ, 1-2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಏನು ಮಾಡುತ್ತೆ, ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ಹಾಗಾಗಿ ಇದಿಷ್ಟನ್ನು ಡ್ರೈ ಮಿಕ್ಸ್ ಕೊಡ್ತಾ ಇದ್ದೀನಿ, ಯಾವುದೇ ನೀರು ಆ್ಯಡ್ ಮಾಡದೇ ಇರೋ ಥರ. ಇದಿಷ್ಟು ಡ್ರೈ ಮಿಕ್ಸ್ ಕೊಟ್ಟಾದಮೇಲೆ ನಂತರದಲ್ಲಿ ಒಂದು ಸ್ವಲ್ಪ ನೀರು, ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗ ತೋರಿಸಿದ್ದೀವಲ್ಲ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಬೇಕು. ಎಣ್ಣೆ ಕಾದಾದ ನಂತರ ಒಂದೊಂದಾಗೆ ನಾವು ಬೆಂಡೆಕಾಯಿ ಏನು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕು ಬಾಣಲಿಗೆ. ಈಗ ಬೆಂಡೆಕಾಯಿ ಫ್ರೈ ಆಗಲಿಕ್ಕೆ ಒಂದು 2 ನಿಮಿಷನಾದರೂ ಬೇಕು. ಸ್ವಲ್ಪ ಕೈ ಆಡಿಸೋಣ. ಕೈ ಆಡಿಸಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗುತ್ತೆ ಈ ರೀತಿ ಮಾಡಿದರೆ. ಇಲ್ಲಾಂದರೆ ಒಂದೇ ಸೈಡ್ ಬೆಂಡೆಕಾಯಿ ಬೇಯುತ್ತೆ. ಹಾಗಾಗಿ ಈ ರೀತಿ ಕೈ ಆಡಿಸೋದ್ರಿಂದ ಎಲ್ಲ ಕಡೆಯೂ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು. ಒಳ್ಳೆ ಕಲರ್ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ ಬೆಂಡೆಕಾಯಿನ ನಾವು ಎಣ್ಣೆಯಿಂದ ತೆಗೆದಿಟ್ಕೊಳ್ಳೋಣ. ಮತ್ತೆ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೀವಿ. ಮತ್ತೆ ಬೆಂಡೆಕಾಯಿ ಫ್ರೈ ಮಾಡಿಸೋದು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಒಂದು 3-4 ಬ್ಯಾಚ್ ಇಷ್ಟು ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಬೆಂಡೆಕಾಯಿನೂ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದಿಷ್ಟು ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಪಕೋಡಾದ ರೆಸಿಪಿ. ನೀವಿಲ್ಲಿ ನೋಡ್ಬೋದು, ಕ್ರಿಸ್ಪಿಯಾಗಿ ಸಾಫ್ಟ್ ಆದಂತಹ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.